ಲೋಕಾಯುಕ್ತ ದಾಳಿ ಕಲಬುರಗಿ ಪಾಲಿಕೆ ಸಿಬ್ಬಂದಿ ಶೇಕ್ ಆಗಿದ್ದಾನೆ. ಕಲಬುರಗಿ ಮಹಾನಗರ ಪಾಲಿಕೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಆರೋಪ, ಲೋಕ ನಿಖರ ಮಾಹಿತಿಯೊಂದಿಗೆ ದಾಳಿ ನಡೆಸಿದೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಕಲಬುರಗಿ ಪಾಲಿಕೆಯ ಸಿಬ್ಬಂದಿ ಆತನಿಗೆ ನಡುಕ ಶುರುವಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆಯ ಮೇಲೆ ಲೋಕ ರೇಡ್ ಮಾಡಿರುವಂತಹದ್ದು. ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಅದಾಗಿತ್ತು. ಪತ್ರದ ವಿಭಾಗ ಸೇರಿ ಹಲವು ಕಡೆ ಕಡತಗಳ ಪರಿಶೀಲನೆ, ಅರ್ಥಾತ್ ಪೇಪರ್ ಡಾಕ್ಯುಮೆಂಟ್ ಪರಿಶೀಲನೆ. ಒಟ್ಟು 7 ತಂಡಗಳಲ್ಲಿ ಪಾಲಿಕೆಗೆ ನುಗ್ಗಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನು ನಡೆಸಿದ್ದಾರೆ. ಲೋಕಾಯುಕ್ತ ದಾಳಿಗೆ ಪಾಲಿಕೆ ಸಿಬ್ಬಂದಿ ನಿಜಕ್ಕೂ ಕೂಡ ಆತಂಕಕ್ಕೊಳಗಾಗಿದ್ದಾರೆ. ನಿಂತಲ್ಲೇ ಗಡಗಡ ನಡುಗಿದ ಕಲಬುರಗಿಯ ಪಾಲಿಕೆ ಸಿಬ್ಬಂದಿ. ಲೋಕಾಯುಕ್ತರು ದಾಳಿ ನಡೆಸಿದಂತಹ ಸಂದರ್ಭದ ವಿಜುವಲ್ಸ್ ಇದು, ದೃಶ್ಯ ಇದು. ಸೊ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಕೂಡ ಒಂದಷ್ಟು ಆತಂಕ, ಗೊಂದಲಕ್ಕೀಡಾಗಿರುವಂತಹ ಸಹಜ. ಅದು ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಕಚೇರಿಗೆ ನುಗ್ಗುತ್ತಾರೆ, ಸಂಬಂಧಪಟ್ಟಂಥ ಪರಿಶೀಲನೆಯನ್ನು ಮಾಡ್ತಾರೆ, ದಾಖಲೆಗಳನ್ನು ಕೇಳ್ತಾರೆ, ಅಲ್ಲಿನ ಕೆಲ ಪತ್ರಗಳನ್ನು ಕೂಡ ಕೇಳಿ ಪರಿಶೀಲನೆಗೆ ಒಳಪಡಿಸ್ತಾರೆ ಎನ್ನುವುದಾದರೆ, ಇದಕ್ಕಿದ್ದ ಹಾಗೆ ಅಲ್ಲಿನ ಸಿಬ್ಬಂದಿಗಳು ಸ್ವಲ್ಪ ಟೆನ್ಷನ್ ಆಗೋದು ಸಹಜ. ಆ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಬರೋದಿಲ್ಲ ಒಂದು ಅಪ್ಲಿಕೇಶನ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಯಾಕೆ? ಈಗ ನಿಮ್ಗೆ ಆಯ್ತಲ್ರಿ. ನವಲಗುಂದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ನಗದು ಕಳವು ಮಾಡುತ್ತಿದ್ದ ಕಳ್ಳರಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳೆದ ಮಾರ್ಚ್ 4ರಂದು ನವಲಗುಂದ ಬಸ್ ನಿಲ್ದಾಣದಲ್ಲಿ ಮಹಿಳೆಯನ್ನ ದೋಚಲಾಗಿತ್ತು. ಈ ಬಗ್ಗೆ ಮಹಿಳೆ ನೀಡಿದ ದೂರಿನ ಮೇರೆಗೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಬಂಧಿತರಿಂದ 5,20,000 ಮೌಲ್ಯದ 65 ಗ್ರಾಂ ಚಿನ್ನಾಭರಣ ಹಾಗೂ 50,000 ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಸ್ ನಿಲ್ದಾಣದಲ್ಲಿ ಮಹಿಳೆಯನ್ನ ದೋಚುತ್ತಾ ಇದ್ದು, ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನರಿಗೂ ಕೂಡ ಇದರಿಂದ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಸೊ ಸಂಬಂಧಪಟ್ಟಂತ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯುವ ಪೀಳಿಗೆಯಲ್ಲಿ ಆತ್ಮಹತ್ಯೆ ತಡೆಯುವ ಜಾಗೃತಿ ಮೂಡಿಸುವ ಅಂಗವಾಗಿ ಬಾಗಲೂರು ಬಳಿಕ ಬೃಹತ್ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಬಿಎಸ್ಎಫ್ ಐಜಿ ದಿನೇಶ್ ಕುಮಾರ್ ಯಾದವ್ ಚಾಲನೆಯನ್ನು ನೀಡಿದರು. ಇನ್ನು ಬಾಗಲೂರಿನಿಂದ ನಂದಿ ಬೆಟ್ಟದವರೆಗೆ ಸೈಕಲ್ ಜಾಥಾ ನಡೆಸಿ ಜಾಗೃತಿ ಮೂಡಿಸುವಂತಹ ಕೆಲಸ ಆಯಿತು. ಈ ಸೈಕಲ್ ಜಾಥಾದಲ್ಲಿ ರಾಷ್ಟ್ರೀಯ ಸೈಕ್ಲಿಂಗ್ ಪಟು ಆಶಾ ಮಾಳವಿಯಾ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಕೂಡ ಪಡೆದಿದ್ದಾರೆ. किलोमीटर की साइकिल यात्रा कर चुकी हूँ और आज की जो हमारा साइक्लाथॉन एक्सपीडिशन जो है सेटको टू नंदी हिल, लगभग ये 48 किलोमीटर का जो साइकिल एक्सपीडिशन है, इस एक्सपीडिशन के माध्यम से हम पूरे देश को ये संदेश देना चाहते हैं कि आज की जो युवा पीढ़ी है वो कहीं ना कहीं छोटी छोटी प्रॉब्लम्स को लेकर सुसाइड कर लेते हैं. तो उसी को रोकने के लिए हमने ये एक्सपीडिशन किया है और मेरा सभी को यही संदेश देना है आज के यंगस्टर से कि कभी भी जो प्रॉब्लम्स होती है हमारे सेल्फ कॉन्फिडेंस से बड़ी नहीं होती हैं और हमें हर समस्या का सामना हिम्मत के साथ करना है. More than 1,70,000 people commit suicide and out of them 35% belongs to 18 to 35 age group. Youngsters are committing suicide. And after that, the middle-aged people are also committing suicide. So there is no one definite reason for suicide. So nobody has been able to say that this is the final reason for suicide. There are so many factors contributing to suicide that are sociological, political, and maybe. ಯಾದಗಿರಿ ಜಿಲ್ಲೆಯ ಕಚಕ್ಕನೂರು ಗ್ರಾಮದ ಸರ್ಕಾರಿ ಶಾಲೆ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ. ವಿದ್ಯಾರ್ಥಿಗಳು ಭಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲೆಯ ಕೋಣೆಗಳು ಸಂಪೂರ್ಣ ಹಾಳಾಗಿದೆ. ಮಳೆ ಸೋರುತ್ತದೆ, ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಶಾಲೆಯ ಅವ್ಯವಸ್ಥೆ ಬಗ್ಗೆ ಪೋಷಕರು ಆಕ್ರೋಶವನ್ನ
ವ್ಯಕ್ತಪಡಿಸಿರುವಂತಹದ್ದು. ಶಿಥಿಲಾವಸ್ಥೆಯ ಶಾಲೆಯನ್ನ ನೋಡಿ ಪೋಷಕರು ಕೂಡ ಕಂಗಾಲಾಗಿದ್ದಾರೆ. ಶಹಾಪುರ ತಾಲೂಕಿನ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಪ್ರತಿ ತಿಂಗಳು ವೇತನ ನೀಡುತ್ತಾ ಇಲ್ಲ. ಇಎಸ್ಐ ಇನ್ನು ಇಪಿಎಫ್ ಹಣ ಪಾವತಿ ಆಗ್ತಿಲ್ಲ. ಹೊರಗುತ್ತಿಗೆ ನೇಮಕಾತಿಯಲ್ಲಿ ಮೀಸಲಾತಿ ಅನುಸರಿಸುತ್ತಿಲ್ಲ. ಸಿಬ್ಬಂದಿ ಹೆಸರಲ್ಲಿ ದೀಕ್ಷಾ ಕನ್ಸಲ್ಟೆನ್ಸಿ ಲಕ್ಷಾಂತರ ಹಣ ಲೂಟಿ ಮಾಡ್ತಿದೆ ಎಂದು ದಲಿತ ಸಂಘಟನೆಗಳು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದೆ. ಶಹಾಪುರ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿವೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹವೂ ಕೂಡ ಆ ವೇದಿಕೆಯಿಂದ ವ್ಯಕ್ತವಾಗಿದೆ. ಐಡಿ ಕಾರ್ಡ್ ಸಮವಸ್ತ್ರ ನೀಡಿದ ದೀಕ್ಷಾ ಕನ್ಸಲ್ಟೆನ್ಸಿಗೆ ನೇಮಕ ಮಾಡಿಕೊಳ್ಳಲೇಬೇಕು. ಜಿಂದಾಬಾದ್ ಜಿಂದಾಬಾದ್. ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯಿಂದ ತಾವೆಲ್ಲರೂ ಏನು ಸೇರಿದ್ದೀರಿ, ಇದರಲ್ಲಿ ಪ್ರಮುಖವಾಗಿ ಎರಡು ವಿಷಯಗಳನ್ನ ಹೇಳಿದರು. ಒಂದು, ಹೊರಗುತ್ತಿಗೆ ಆಧಾರದ ಮೇಲೆ ನಾವೇನು ನೇಮಕಾತಿ ಮಾಡ್ಕೋತೀವಿ. ಯಾಕಂತಂದರೆ ಕಾಲಕ್ಕೆ ತಕ್ಕಂತೆ ಸರ್ಕಾರದ ನೇಮಕಾತಿ ಆಗದೇ ಇರೋ ಕಾರಣ ನಾವು ಹೊರಗುತ್ತಿಗೆ ನೌಕರರನ್ನು ಪ್ರತಿಯೊಂದು ಇಲಾಖೆಯಲ್ಲಿ ತೆಗೆದುಕೊಳ್ತೀವಿ. ಯಾಕಪ್ಪ ಅಂತಂದರೆ ಕೆಲವೊಂದು ಟೈಮ್ ಏನಾಗುತ್ತೆ, ನೇರ ನೇಮಕಾತಿಗಳು ವಿಳಂಬತೆಯಿಂದ ಕೂಡಿರ್ತಾವೆ. ಸೊ ಆ ವಿಳಂಬತೆಯನ್ನು ಹೋಗಲಾಡಿಸೋಸ್ಕರ ನಾವು ಹೊರಗುತ್ತಿಗೆ ಆಧಾರದ ಮೇಲೆ ಹಲವಾರು ಇಲಾಖೆಗಳಲ್ಲಿ ಆಲ್ರೆಡಿ ತೊಗೊಂಡಿದ್ದಾರೆ, ಹಾಗೆ ತೊಗೋತಾ ಇರ್ತಾರೆ. ಕಾಲಕ್ಕೆ ತಕ್ಕಂತೆ ನಾವು ತೊಗೋತಾ ಇರ್ತೀವಿ. ಸೊ ತಾವೇನು ಈ ಇಶ್ಯೂವನ್ನು ಹೇಳಿದಿರಿ, ಈ ಕನ್ಸಲ್ಟೆನ್ಸಿ ಸರಿಯಾಗಿ ಅವರಿಗೆ EPF ಆಗಿರ್ಬೋದು, ಪ್ರತಿ ತಿಂಗಳು ESI ಆಗಿರ್ಬೋದು. ಯಾಕಂದರೆ ಅದು ಪ್ರತಿಯೊಬ್ಬ ನೌಕರನಿಗೆ ಅದೊಂಥರ ಒಂದು ಮುಂಬರುವ ದಿನಗಳಲ್ಲಿ ಅದೊಂದು ಫಂಡ್ ಅಂತ ಸ್ಟೋರ್ ಮಾಡಿಟ್ಟಿರ್ತಾರೆ. ಯಾಕಂತಂದರೆ ಅವರು ಲಾಸ್ಟ್ಗೆ ದುಡಿಯಲು ಆಸಕ್ತರಾದ ತಲುಪ್ತಾ ಇಲ್ಲ, ಆ ಥರ ಆಗ್ತಾ ಇಲ್ಲ ಅಂತೇಳಿ ತಾವೇನು ಹೇಳ್ತಾರೆ. ಪ್ರತಿದಿನ ವಿದ್ಯಾರ್ಥಿಗಳು ನ್ಯೂಸ್ ಪೇಪರ್ ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ಮುರಳೀಧರ್ ಹಾಲಪ್ಪ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜನೆ ಮಾಡಿದಂತಹ ಯುವ ಸಮೂಹ ಹಾಗೂ ಕೌಶಲ್ಯ ಸಬಲೀಕರಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸರ್ಕಾರದಿಂದ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ತಮಗೆ ದೊರೆಯುತ್ತಿದೆ. ಕಾಲೇಜು ಕೊಠಡಿ ಸೇರಿದಂತೆ ಎಲ್ಲ ಸೌಲಭ್ಯಗಳು ದೊರೆಯುತ್ತಿದೆ. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬಸ್ ಸಮಸ್ಯೆ ಇದ್ದು ಆದಷ್ಟು ಬೇಗ ಬಗೆಹರಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು. ಸ್ಟೂಡೆಂಟ್ಸ್ ಸಂಬಂಧಪಟ್ಟಂಗೆ ನಿಮಗೆ ಫ್ಯೂಚರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಏನು ಅಂತೇಳಿ ಮುಂದಿನ ತಿಂಗಳು ಅದನ್ನ ನೆಕ್ಸ್ಟ್ ಮಂತಲ್ಲೋ ಒಂದು ಕಾರ್ಯಾಗಾರ ಮಾಡಿ ನಿಮ್ಗೆಲ್ಲರೂ ಭಾಗವಹಿಸಿ, ಬರೇ ಪ್ರಶ್ನೋತ್ತರ ಭಾಷಣ ಇರ್ಕೂಡುದು, ಒಂದೇ ಇರ್ಕೂಡುದು, ಈ ಥರ ಕಾರ್ಯಕ್ರಮನ ನಿಮ್ಮ ಕಾಲೇಜಿನ ಪರವಾಗಿ ಆಯೋಜನೆ ಮಾಡ್ತೀವಿ. ನಿಮ್ಗೆ ಸ್ವಲ್ಪ ಅವಾಗ ಅವೇರ್ನೆಸ್ ಬರುತ್ತೆ. ಗೌರ್ಮೆಂಟು ಸ್ಕೀಮ್ಸ್ಗಳು ಏನಿದೆ, ಪ್ರೋಗ್ರಾಮ್ಸ್ ಏನಿದೆ, ನಿಮಗೋಸ್ಕರ ನಮ್ಮ ಇಷ್ಟ ಅಥವಾ ನಿಮ್ಮ ತಂದೆ ತಾಯಿ ಏನು ಖುಷಿ ಅಂದ್ರೆ ನೀವು ಆದ್ರೆ ಒಳ್ಳೆ ಆಫೀಸರ್ ಆಗಬೇಕು, ಇಲ್ಲ ಯು ಶುಡ್ ಬಿಕಮ್ ಅ ಗುಡ್ ಆಂಟ್ರಪ್ರೆನರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.